ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ಗ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಸಿಂಹರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಈ ಒಂದು ತಿಂಗಳು ನಾವು ಒಟ್ಟಾರೆಯಾಗಿ ಗ್ರಹಗಳ ಒಂದು ಬದಲಾವಣೆಯನ್ನು ನೋಡಿದಾಗ ನೋಡಿ, ನಿಮ್ಮ ರಾಶಿಯ ಅಧಿಪತಿಯಾದಂಥ ರವಿ ಸಪ್ತಮ ಮತ್ತು ಅಷ್ಟಮ ಸ್ಥಾನದ ಮೇಲೆ ಭ್ರಮಣವನ್ನು ಮಾಡ್ತಾ ಇದ್ದಾನೆ. ವಿಶೇಷವಾಗಿ ಬಲ ರವಿಯಿಂದ ನಿಮಗೆ ಸಿಗೋದಿಲ್ಲ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನಿಮಗೆ ಒಂದು ಕುಜಗ್ರಹ ಮತ್ತು ಶುಕ್ರಗ್ರಹ ಒಳ್ಳೆಯ ಅನುಕೂಲಕರವಾಗಿ ಇರ್ತಾರೆ. ಹಾಗಾಗಿ ಈ ಒಂದು ಮಾಸದಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಯಿತು ಅಂತಂದರೂ ಕೂಡ, ಕಷ್ಟಗಳು ಎದುರಾದರೂ ಕೂಡ ಒಂದು ವಿಶೇಷವಾದಂಥ ಧೈರ್ಯ ನಿಮ್ಮಲ್ಲಿ ಉಂಟಾಗಿರುತ್ತೆ. ಆ ಧೈರ್ಯದಿಂದ, ಆ ಕಾನ್ಫಿಡೆನ್ಸ್ನಿಂದ ನೀವು ನಿಮಗೆ ಉಂಟಾಗಿರುವಂಥ ಸಮಸ್ಯೆಗಳನ್ನು ಖಂಡಿತವಾಗಿಯೂ ಪರಿಹಾರ ಮಾಡಿಕೊಳ್ತೀರಾ. ಇನ್ನೂ ಅನೇಕ ವಿಷಯ ಕೂಡ ಇದೆ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ವಿಷಯ, ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಷಯ ಇರ್ಬೋದು, ಇದೆಲ್ಲವನ್ನು ನಮ್ಮ ದತ್ತಚೈತನ್ಯ ಫೌಂಡೇಶನ್ ಚಾನಲ್ನಲ್ಲಿ ನೀವು ನೋಡಬಹುದು. ಕುಂಭ ವಿವಾಹದ ಮಾಹಿತಿಯನ್ನು ವಿಶೇಷವಾಗಿ ನಾನು ಹಂಚಿಕೊಂಡಿದ್ದೇನೆ. ಆ ಕುಂಭ ವಿವಾಹವನ್ನು ಕೂಡ ನಾವು ನಮ್ಮ ಗಣಗಾಪುರ ಕ್ಷೇತ್ರದಲ್ಲಿ ಮಾಡಿಕೊಡ್ತಾ ಇದ್ದೇವೆ. ಕುಜದೋಷ ಇದೆಯೋ ಇಲ್ವೋ ಪರ್ಫೆಕ್ಟಾಗಿ ಜಾತಕದಲ್ಲಿ ತಿಳ್ಕೊಳ್ಬೇಕಾ, ನಮ್ಮನ್ನು ಸಂಪರ್ಕಿಸಿ, ಖಂಡಿತವಾಗಿ ನಾವು ತಿಳಿಸ್ಕೊಡ್ತೇವೆ. ಅನೇಕ ರಾಶಿ ಭವಿಷ್ಯವನ್ನು ಕೂಡ ನೀವು ನಮ್ಮ ಚಾನಲ್ನಲ್ಲಿ ನೋಡಬಹುದು. ನೋಡಿ, ಸಿಂಹರಾಶಿಯವರಿಗೆ ಹೇಳ್ತಾ ಇದ್ದೆ ನಾನು ಮಾಸ ಭವಿಷ್ಯ. ರವಿ ವಿಶೇಷವಾಗಿ ಅನುಕೂಲಕರವಾಗಿಲ್ಲ, ಆದರೆ ಕುಜ ನಿಮಗೆ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಯಾಕೆ ಅಂತಂದರೆ ನೋಡಿ, ವಿಶೇಷವಾಗಿ ಇಲ್ಲಿ ಶನಿ ಬದಲಾವಣೆ ಆಗ್ತಾ ಇದ್ದಾನೆ. ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರಿಕೆಯನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳಿ. ಸಿಂಹರಾಶಿಯವರು ಅಷ್ಟಮದ ಶನಿ ಪ್ರಾರಂಭವಾಗ್ತಾ ಇದೆ. ಸಿಂಹರಾಶಿಯವರಿಗೆ ಶನಿ, ನಾನು ಆಗಲೇ ಹೇಳಿದೆ, ತೊಂದರೆಯನ್ನು ಕೂಡ ಕೊಡ್ತಾನೆ, ಆದರೆ ಒಳ್ಳೆಯ ಯೋಗಕಾರಕನಾಗೂ ಕೂಡ ಶನಿ ಇರ್ತಾನೆ. ಹಾಗಾಗಿ ಒಳ್ಳೆಯ ಲಾಭವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಶನಿಯಿಂದ ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಯೋಗಗಳು ನಮಗೆ ಶನಿಯಿಂದ ಸಿಗುತ್ತೆ. ಆಧ್ಯಾತ್ಮಿಕ ವಿಷಯದಲ್ಲಿ ಶನಿ ತುಂಬ ಸಹಕಾರಿಯಾಗಿರ್ತಾನೆ. ಹಾಗಾಗಿ ಶನಿಯಿಂದ ಎಷ್ಟೋ ಒಳ್ಳೊಳ್ಳೆ ಕೆಲಸಗಳು ಕೂಡ ಅದ್ಭುತವಾಗಿ ಆಗುತ್ತೆ. ನೋಡಿ, ಈ ಒಂದು ಮಾಸದಲ್ಲಿ ಈ ಉದ್ಯೋಗ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸ್ವಲ್ಪ ವಿಪರೀತವಾದಂಥ ಪರಿಶ್ರಮ ಇದೆ ಅಂತ ನಿಮಗೆ ಖಂಡಿತವಾಗಿಯೂ ಅನಿಸುತ್ತೆ. ಅಂದರೆ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ, ಅದರಿಂದ ಮನಸ್ಸಿಗೆ ಒಂದು ಸ್ವಲ್ಪ ಮಟ್ಟಿಗೆ ಇರಿಟೇಟ್ ಆಗುತ್ತೆ. ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾವಾಗಲೂ ಕಿರಿಕಿರಿ. ಅದರಿಂದ ಈ ಪ್ರಭಾವವನ್ನು ನೀವು ನಿಮ್ಮ ಕುಟುಂಬದ ಮೇಲೆ ಹಾಕ್ತೀರಾ. ಕುಟುಂಬದ ವಾತಾವರಣ ಕೂಡ ಸೌಹಾರ್ದಯುತ ವಾತಾವರಣ ಕೆಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ರುದ್ರನ ಆರಾಧನೆಯನ್ನು ಮಾಡಿಕೊಳ್ಳಿ. ಪರಿಸ್ಥಿತಿಯನ್ನು ಎದುರಿಸುವಂಥ ಸಾಮರ್ಥ್ಯ ಖಂಡಿತವಾಗಿಯೂ ಇರುತ್ತೆ. ಮನಸ್ಸು ಪ್ರಶಾಂತವಾಗಿರುತ್ತೆ. ಯಾವುದೇ ಸಮಸ್ಯೆಯನ್ನು ನೀವು ಬಹಳ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಆರ್ಥಿಕ ವಿಷಯ ನೋಡೋದು ಅಂತಂದರೆ, ಹಣದ ವಿಷಯ ನೋಡೋದಾದರೂ ಕೂಡ ಈ ಒಂದು ಮಾಸದಲ್ಲಿ ಆರ್ಥಿಕ ವಿಷಯ ಕೂಡ ಮಧ್ಯಮವಾಗಿದೆ. ಬರಬೇಕಾದಂಥ ಹಣ ಎಲ್ಲೋ ಒಂದು ಕಡೆ ಸಿಕ್ಕಿ ಬೀಳ್ತಾ ಇದೆ, ಇನ್ನೂ ಕೂಡ ಆ ವಿಷಯ ಕ್ಲಿಯರ್ ಆಗ್ತಾ ಇಲ್ಲ. ಆದರೆ ನೋಡಿ, ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಏನು ಹಿಂದ್ಗಡೆ ಮಾಡಿದಂಥ ಪುಣ್ಯಾಂಶ ಅಂದ್ಕೊಳ್ರಿ, ಅಥವಾ ನೀವು ಉಳಿತಾಯ ಮಾಡಿದಂಥ ಧನ ಈ ಒಂದು ಮಾಸದಲ್ಲಿ ನಿಮಗೆ ಕೆಲಸಕ್ಕೆ ಬಂದು ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಒಂದು ಶುಕ್ರನ ಪ್ರಭಾವದಿಂದ ಒಂದಷ್ಟು ಅನಿರೀಕ್ಷಿತ ಧನಲಾಭವಾಗುವಂಥ ಸಾಧ್ಯತೆ, ಕುಜನಿಂದಲೂ ಕೂಡ ಅದು ಕೂಡ ತಿಂಗಳ ಕೊನೆಗೆ ಪ್ರಾಪ್ತವಾಗುವಂಥ ಸಾಧ್ಯತೆ. ಸೊ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸಬಹುದು. ಸ್ವಲ್ಪ ಎಚ್ಚರಿಕೆ ಮುಂದುವರಿಸಿ, ಆರ್ಥಿಕ ಪರಿಸ್ಥಿತಿ ಬಿಗಡಾಯಿಸದಂತೆ ನೋಡಿಕೊಳ್ಳಿ. ಇನ್ನು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸುತ್ತೆ. ವಿಶೇಷವಾಗಿ ನೋಡಿ, ಈ ಒಂದು ಮಾಸದಲ್ಲಿ ಒಂದು ಸ್ವಲ್ಪ ಜ್ವರ ಬಾಧೆ ಕಾಣಿಸ್ಬೋದು, ಅಥವಾ ತಲೆನೋವು, ಸಣ್ಣ ಪುಟ್ಟ ಸಮಸ್ಯೆ ಇರಬಹುದು. ಆಮೇಲೆ ವಿಶೇಷವಾಗಿ ಶರೀರದಲ್ಲಿ ವೀಕ್ನೆಸ್ ಅಂತಂದರೆ ಅಶಕ್ತತೆ ಕಾಣಿಸುವಂಥ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂಥ ಒಂದಷ್ಟು ಔಷಧೋಪಚಾರಗಳ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಿಕೊಳ್ಬೇಡಿ. ಔಷಧೋಪಚಾರವನ್ನು ಮಾಡ್ಕೊಳ್ಳಿ. ಅದರ ಜೊತೆಗೆ ಒಂದಷ್ಟು ಒತ್ತಡದಿಂದ ನಿಮ್ಮ ಆಹಾರ ಸೇವನೆ ಮೇಲೆ, ಅಂದರೆ ಊಟೋಪಚಾರದ ಮೇಲೆ ಬಹಳಷ್ಟು ಪ್ರಭಾವ ಬೀರೋದರಿಂದ ಈ ರೋಗದ ಸಮಸ್ಯೆ ಬರಬಹುದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅಲ್ಲಿ ವಿಶೇಷವಾದಂಥ ಗಮನವನ್ನು ಕೊಟ್ಟಿದ್ದಾದರೆ ಈ ಸಮಸ್ಯೆಯಿಂದ ನೀವು ಪರಿಹಾರ ಕಂಡುಕೊಳ್ಬಹುದು. ದಾಂಪತ್ಯ ಜೀವನ, ಕುಟುಂಬ ಜೀವನ, ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಪ್ರೆಷರ್ನಲ್ಲಿ ಇರೋದರಿಂದ ಅದು ನಿಮ್ಮ ದಾಂಪತ್ಯ ಜೀವನದ ಮೇಲೂ ಪರಿಣಾಮವಾಗುವಂಥ ಸಾಧ್ಯತೆ ಇರೋದರಿಂದ
ಸ್ವಲ್ಪ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗೆ ಸಮಾಧಾನ ಎಷ್ಟೋ ಸಾರಿ ನಿಮ್ಮ ದಾಂಪತ್ಯ ಜೀವನದಲ್ಲೇ ಸಿಗ್ಬೋದು. ಹಾಗಾಗಿ ಮುಕ್ತವಾಗಿ ಚರ್ಚೆಯನ್ನು ಮಾಡಿಕೊಳ್ಳಿ. ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಚರ್ಚೆ ಮುಖಾಂತರ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಬಾಂಧವ್ಯ ಕೆಡದಂತೆ ಇರಬಹುದು. ಪರಿವಾರದಲ್ಲಿ ನೋಡಿ, ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಅಪನಂಬಿಕೆ ಉಂಟಾಗಿದ್ದರೆ, ಗೈರ್ ಸಮಜ್ ಅಂತ ನಾವು ಹೇಳ್ತೀವಿ, ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದಷ್ಟು ಈ 1 ಮಾಸದಲ್ಲಿ ನಿಮಗೆ ಕುಟುಂಬದವರ ಸಹಕಾರ ಮತ್ತು ಗಂಡ ಹೆಂಡತಿ ನಿಮಗೆ ಒಬ್ಬರಿಗೊಬ್ಬರ ಸಹಕಾರ ಬಹಳ ಮುಖ್ಯವಾಗಿದೆ. ಅದು ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವಾಗುವಂಥ ಸಾಧ್ಯತೆ ಇರೋದರಿಂದ ಅದಕ್ಕೆ ವಿಶೇಷವಾದಂಥ ಗಮನವನ್ನು ಕೊಡಿ. ಈ ತಿಂಗಳು ನೀವು ವಿಶೇಷವಾಗಿ ಅದೇ ರೀತಿಯಾಗಿ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಖಂಡಿತವಾಗಿಯೂ ಸಾಕಷ್ಟು ಪರಿಹಾರಗಳು ಸಿಗುತ್ತೆ. ಒಳ್ಳೆಯದಾಗಲಿ.